ಅದಕ್ಕೆ ನಾನು ಅವನಿಗೆ ಸಮೂಹನೂ ಬಂದಿದ್ದ. ಅವನು ನಾವು ಇದು ಇಫ್ತಿಯಾರ್ ಕೂಟ ದಿವಸ ಕರೀತಾರೆ. ನಾನಿರಲ್ಲಪ್ಪ, ಇದ್ದಾಗ ನಾನು ಹೋಗ್ತಾನೆ, ನಾನು ಇಲ್ದಾಗ ನೀನು ಹೋಗು ಅಂತ ಹೇಳೀನಿ. ಈಗ ಇವನು ಮೊನ್ನೆ ಕರ್ಕೊಂಡು ಹೋಗಿದ್ದ. ಹಂಗೆ ಎಲ್ಲರೂ ಯಾರು ಇಲ್ದಾಗ ಒಬ್ಬರು ಅಟೆಂಡ್ ಮಾಡ್ತೀವಿ. ನೀವು ಹೇಳ್ಬೇಕಪ್ಪ, ನೀವು ಮಾಡ್ರಿ, ನೀವು ಆಕ್ಟಿವ್ ಮಾಡ್ರಿ. ಯಾಕಂದ್ರೆ ಅವರಲ್ಲಿ ಅಜ್ಜವ್ರು ನೋಡ್ತಿದ್ದಾರೆ ಸರ್, ಜೂನಿಯರ್ ಶಂಭು ಶಿವಶಂಕರಪ್ಪ ಅಂದ್ರೆ ಕರೀತಾರೆ, ಅವ್ರನ್ನ ನಿರೀಕ್ಷೆ ಮಾಡ್ತಿದ್ದಾರೆ. ಆ ಒಂದು ಮನೋಭಾವನೆ ಅವರಿಗೆ ಸಮರ್ಥರಾಗಿದ್ದಾರೆ ಅಂತ ಮಾಡ್ತಾರೆ. ಎಲ್ಲಿ ಅವನು ಹೊರಗಿದ್ದ ಇಷ್ಟು ವರ್ಷ, ಈಗ ಒಂದು ಕೋವಿಡ್ನಿಂದ ಇತ್ಲಾಗ ಊರಿಗೆ ಬಂದಾನ. ಆಲ್ಮೋಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಅವನು ಹೊರಗದಾನ, ಅಪ್ ಟು ಡಿಗ್ರಿ. ಈಗ ಹೊರಗೆ ಬಂದಿರೋದವನು. ಈಗ ವ್ಯವಹಾರ ಮಾಡ್ಕೊಂಡಿರಪ್ಪ ಅಂತಿದ್ದೆ. ಈಗ ಏನಾಕತ್ತ, ಇವರು ಎಲ್ಲರೂ ಕೂತ್ಕೊಂಡು ಈಗ ಇದು ಸರಿ ಸುಮ್ಮನೆ ಈಗ ಎಲ್ಲರೂ ಕೂತ್ಕೊಂಡು ಮಾತಾಡಿ ಏನು ಅನ್ನೋದು ತಿಳ್ಕೊಳ್ಳೋಣ, ಸುಮ್ಮನೆ ಅನ್ನೋದಲ್ಲ. ಏನಪ್ಪ, ದಕ್ಷಿಣ ಕ್ಷೇತ್ರಕ್ಕೆ ಸಮರ್ಥನೆ ತುಂಬ ಸಮರ್ಥರಾಗಿ ಇಲ್ಲಪ್ಪ, ಇನ್ನೂ ಮಾತಾಡಿಲ್ಲ. ನಾನು ಕೇಳಿದ್ರು, ವೈಯಕ್ತಿಕವಾಗಿ ಕೇಳಿದ್ರೆ ಇನ್ನೂ ಏನು ಅದ್ರ ಬಗ್ಗೆ ಡಿಸಿಷನ್ನು ತಗೊಂಡಿಲ್ಲ, ಏನೂ ಮಾಡಿಲ್ಲ. ಥ್ಯಾಂಕ್ ಯು. ಟೀ ಕುಡಿರಪ್ಪ ಎಲ್ಲರೂ, ಟೀ ಪೇಪರ್. ಇಲ್ಲ ನೋಡಪ್ಪ, ಎಷ್ಟು ಭಾಳ ಸತಿ ಹೇಳೀನಿ, ಮತ್ತು ತಿರ್ಗಾ ಮುರ್ಗ ನೀವು ಅದನ್ನೇ ಕೇಳ್ತೀರಿ. ಏನಪ್ಪ ಅಪ್ಡೇಟ್? ಸರ್ ಕಂಪ್ಲೇಂಟ್ ಅಪ್ಡೇಟ್ ಸರ್. ಈಗ KPCC ರಚನೆ ಆಗಿದೆ ಸರ್, ಉಸ್ತುವಾರಿ ಕೂನಪ್ಪ. ಅದಕ್ಕೆ ಎರಡೂ ಕಾನ್ಸ್ಟಿಟ್ಯೂನ್ಸಿಗೆ ಕಮಿಟಿ ಮಾಡ್ಯಾರ. 16 ಜನ 10 ಜನ ಹಂಗೆ. ಅದು ಕಮಿಟಿಯವ್ರು ಬಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಯಾರು ಒಳ್ಳೆ ಸೂಕ್ತ ಅಭ್ಯರ್ಥಿ ಅವ್ರಿಗೆ ಕೊಡಬೇಕು ಅಂತಂದು ಡಿಸೈಡ್ ಮಾಡೋಕ್ಕೆ ಕಮಿಟಿ ಮಾಡ್ಯಾರ. ಆದಷ್ಟು ಬೇಗನೆ ಅದು ಆಗಿದ್ದ ಕೂಡಲೇ ಹೇಳ್ತೀವಿ. ಏನೋ ಸರ್, ಈಗ ಮತ್ತಿವತ್ತು ಜಮೀರ್ ಅಹಮದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ? ನಾವು ಎಲೆಕ್ಷನ್ ಹೋಗಿ ಯಾರು ಬೇಡ ಅಂತಾರ? ಯಾರು ಬೇಡ ಅಂತಾರೆ? ಡೆಮೋಕ್ರಸಿ ಇದು, ನಿಲ್ಲಕ್ಕೆ ಯಾರು ಬೇಡ ಅಂತಾರೆ? ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬೇಡ್ರಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ್ರಿ. ಯಾವ ನಮ್ಮದು ಆರಾಮೈತೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಏನಪ್ಪ, ಅಷ್ಟೇ ನಮ್ಮದು ಇರೋದು. ಕನ್ಫ್ಯೂಷನ್ ಇಲ್ದಂಗೆ ಕ್ಲೀನಾಗಿ ಕೂತ್ಕೊಂಡು ಈ ಕಮಿಟಿ ಬಂದತ್ತಲ್ಲ, ಕಮಿಟಿಯಾಗ ಅವರು ಮೆಂಬರ್ ಅದಾರ, ಮಾತಾಡೋಣ, ಅವ್ರ ಅಭಿಪ್ರಾಯ ಹೇಳಿ. ಅದಕ್ಕೆ ನಾನು ಅವನಿಗೆ ಸಮೂಹನೂ ಬಂದಿದ್ದ. ಅವನು ನಾವು ಇದು ಇಫ್ತಿಯಾರ್ ಕೂಟ ದಿವಸ ಕರೀತಾರೆ. ನಾನಿರಲ್ಲಪ್ಪ, ಇದ್ದಾಗ ನಾನು ಹೋಗ್ತಾನೆ, ನಾನು ಇಲ್ದಾಗ ನೀನು ಹೋಗು ಅಂತ ಹೇಳೀನಿ. ಈಗ ಇವನು ಮೊನ್ನೆ ಕರ್ಕೊಂಡು ಹೋಗಿದ್ದ. ಹಂಗೆ ಎಲ್ಲರೂ ಯಾರು ಇಲ್ದಾಗ ಒಬ್ಬರು ಅಟೆಂಡ್ ಮಾಡ್ತೀವಿ. ನೀವು ಹೇಳ್ಬೇಕಪ್ಪ, ನೀವು ಮಾಡ್ರಿ, ನೀವು ಆಕ್ಟಿವ್ ಮಾಡ್ರಿ. ಯಾಕಂದ್ರೆ ಅವರಲ್ಲಿ ಅಜ್ಜವ್ರು ನೋಡ್ತಿದ್ದಾರೆ ಸರ್, ಜೂನಿಯರ್ ಶಂಭು ಶಿವಶಂಕರಪ್ಪ ಅಂದ್ರೆ ಕರೀತಾರೆ, ಅವ್ರನ್ನ ನಿರೀಕ್ಷೆ ಮಾಡ್ತಿದ್ದಾರೆ. ಆ ಒಂದು ಮನೋಭಾವನೆ ಅವರಿಗೆ ಸಮರ್ಥರಾಗಿದ್ದಾರೆ ಅಂತ ಮಾಡ್ತಾರೆ. ಎಲ್ಲಿ ಅವನು ಹೊರಗಿದ್ದ ಇಷ್ಟು ವರ್ಷ, ಈಗ ಒಂದು ಕೋವಿಡ್ನಿಂದ ಇತ್ಲಾಗ ಊರಿಗೆ ಬಂದಾನ. ಆಲ್ಮೋಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಅವನು ಹೊರಗದಾನ, ಅಪ್ ಟು ಡಿಗ್ರಿ. ಈಗ ಹೊರಗೆ ಬಂದಿರೋದವನು. ಈಗ ವ್ಯವಹಾರ ಮಾಡ್ಕೊಂಡಿರಪ್ಪ ಅಂತಿದ್ದೆ. ಈಗ ಏನಾಕತ್ತ, ಇವರು ಎಲ್ಲರೂ ಕೂತ್ಕೊಂಡು ಈಗ ಇದು ಸರಿ ಸುಮ್ಮನೆ ಈಗ ಎಲ್ಲರೂ ಕೂತ್ಕೊಂಡು ಮಾತಾಡಿ ಏನು ಅನ್ನೋದು ತಿಳ್ಕೊಳ್ಳೋಣ, ಸುಮ್ಮನೆ ಅನ್ನೋದಲ್ಲ. ಏನಪ್ಪ, ದಕ್ಷಿಣ ಕ್ಷೇತ್ರಕ್ಕೆ ಸಮರ್ಥನೆ ತುಂಬ ಸಮರ್ಥರಾಗಿ ಇಲ್ಲಪ್ಪ, ಇನ್ನೂ ಮಾತಾಡಿಲ್ಲ. ನಾನು ಕೇಳಿದ್ರು, ವೈಯಕ್ತಿಕವಾಗಿ ಕೇಳಿದ್ರೆ ಇನ್ನೂ ಏನು ಅದ್ರ ಬಗ್ಗೆ ಡಿಸಿಷನ್ನು ತಗೊಂಡಿಲ್ಲ, ಏನೂ ಮಾಡಿಲ್ಲ. ಥ್ಯಾಂಕ್ ಯು. ಟೀ ಕುಡಿರಪ್ಪ ಎಲ್ಲರೂ, ಟೀ ಪೇಪರ್. ಇಲ್ಲ ನೋಡಪ್ಪ, ಎಷ್ಟು ಭಾಳ ಸತಿ ಹೇಳೀನಿ, ಮತ್ತು ತಿರ್ಗಾ ಮುರ್ಗ ನೀವು ಅದನ್ನೇ ಕೇಳ್ತೀರಿ. ಏನಪ್ಪ ಅಪ್ಡೇಟ್? ಸರ್ ಕಂಪ್ಲೇಂಟ್ ಅಪ್ಡೇಟ್ ಸರ್. ಈಗ KPCC ರಚನೆ ಆಗಿದೆ ಸರ್, ಉಸ್ತುವಾರಿ ಕೂನಪ್ಪ. ಅದಕ್ಕೆ ಎರಡೂ ಕಾನ್ಸ್ಟಿಟ್ಯೂನ್ಸಿಗೆ ಕಮಿಟಿ ಮಾಡ್ಯಾರ. 16 ಜನ 10 ಜನ ಹಂಗೆ. ಅದು ಕಮಿಟಿಯವ್ರು ಬಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಯಾರು ಒಳ್ಳೆ ಸೂಕ್ತ ಅಭ್ಯರ್ಥಿ ಅವ್ರಿಗೆ ಕೊಡಬೇಕು ಅಂತಂದು ಡಿಸೈಡ್ ಮಾಡೋಕ್ಕೆ ಕಮಿಟಿ ಮಾಡ್ಯಾರ. ಆದಷ್ಟು ಬೇಗನೆ ಅದು ಆಗಿದ್ದ ಕೂಡಲೇ ಹೇಳ್ತೀವಿ. ಏನೋ ಸರ್, ಈಗ ಮತ್ತಿವತ್ತು ಜಮೀರ್ ಅಹಮದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ? ನಾವು ಎಲೆಕ್ಷನ್
ಹೋಗಿ ಯಾರು ಬೇಡ ಅಂತಾರೆ? ಯಾರು ಬೇಡ ಅಂತಾರೆ? ಡೆಮೋಕ್ರಸಿ ಇದು, ನಿಲ್ಲಕ್ಕೆ ಯಾರು ಬೇಡ ಅಂತಾರೆ? ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬೇಡ್ರಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ್ರಿ. ಯಾವ ನಮ್ಮದು ಆರಾಮೈತೆ, ನಮ್ಮದು ಕಾನ್ಸ್ಟಿಟ್ಯೂನ್ಸಿ ಏನಪ್ಪ ಅಷ್ಟೇ ನಮ್ಮದು ಇರೋದು. ಕನ್ಫ್ಯೂಷನ್ ಇಲ್ದಂಗೆ ಕ್ಲೀನಾಗಿ ಕೂತ್ಕೊಂಡು ಈ ಕಮಿಟಿ ಬಂದತ್ತಲ್ಲ, ಕಮಿಟಿಯಾಗ ಅವರು ಮೆಂಬರ್ ಅದಾರ, ಮಾತಾಡೋಣ, ಅವ್ರ ಅಭಿಪ್ರಾಯ ಹೇಳಿ.